ಬೆಳಗಾವಿಯ ಹತ್ತರಗಿ ಬಳಿ ಭಾರಿ ಪ್ರತಿಭಟನೆ ನಡೀತಾ ಇದೆ. ಹತ್ತರಗಿ ಸುತ್ತಮುತ್ತ ಇದರ ಪರಿಣಾಮ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಕೂಡ ಇದೆ. ಯಾಕೆಂದ್ರೆ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. ಹೆದ್ದಾರಿಯಲ್ಲೇ ಕುಳಿತು ಪ್ರತಿಭಟಿಸ್ತಾ ಇದ್ದಾರೆ. ಹಾಗಾಗಿ ಹೆದ್ದಾರಿ ಮೂಲಕವಾಗಿ ಹೋಗಬೇಕಿದ್ದಂತ ಪ್ರತಿ ವಾಹನಗಳು ಕೂಡ ದೂರದಲ್ಲೇ ಸಾಲುಗಟ್ಟಿ ನಿಂತಿವೆ. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಈ ನಡುವೆ ಕಲ್ಲು ತೂರಾಟ ಕೂಡ ನಡೆಯಿತು. ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇರೋದು ನೂರಾರು ಸಮಸ್ಯೆಗಳನ್ನು ಹುಟ್ಟಾಕ್ತಾ ಇದೆ. ಒಂದು, ಅಲ್ಲಿ ವಾಹನಗಳು ಓಡಾಡೋದಕ್ಕೇನೆ ಆಗ್ತಾ ಇಲ್ಲ. ಈ ನಡುವೆ ಕಲ್ಲು ತೂರಾಟ ಕೂಡ ನಡೆಯಿತು. ಆಮೇಲೆ ಅಲ್ಲಿಯ ವಾಸ್ತವ ಹೇಗಿತ್ತು ಅಂತ ನಮ್ಮ ಪ್ರತಿನಿಧಿ ಆಗ್ಲೇ ಹೇಳ್ತಾ ಇದ್ರು, ಅಲ್ಲಿ ವರದಿಯನ್ನ ಕೊಡ್ತಾ ಇದ್ರು. ಪೊಲೀಸರು ಕೂಡ ಇದಕ್ಕೆ ತಯಾರಾಗಿರ್ಲಿಲ್ಲ. ಯಾಕಂದ್ರೆ 8-9 ದಿನದಿಂದ ಪ್ರತಿಭಟನೆ ನಡೀತಾ ಇತ್ತು, ಶಾಂತಿಯುತವಾಗಿತ್ತು. ಬಟ್ ಏಕಾಏಕಿ ಕಲ್ಲು ತೂರಾಟ ನಡೆದಿದೆ. ಒಂದು ಜಾಕೆಟ್ ಇಲ್ಲ, ಲಾಠಿ ಕೂಡ ಇಲ್ಲ. ಬಸ್ನೊಳಗೆ ಕೂರಿಸೋ ಪ್ರಯತ್ನ ಮಾಡಿದ್ದಾರೆ ಪ್ರತಿಭಟನಾಕಾರರನ್ನ. ನೋಡ್ಬೋದು ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ. ಫ್ಲೈಓವರ್ ಮೇಲೆಲ್ಲ ನಿಂತು ನೋಡ್ತಾ ಇದ್ದಾರೆ ಒಂದಷ್ಟು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತ ರೈತರು. ಪ್ರತಿನಿಧಿ ಸಹದೇವ್ ಈಗ ಇರುವಂತ ಪರಿಸ್ಥಿತಿ ಬಗ್ಗೆ ವಿವರಿಸ್ತಾ ಹೋಗ್ತಾರೆ. ಸಹದೇವ್, ಹೇಗಿದೆ? ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಕಲ್ಲು ತೂರಾಟ ನಡೆಯಿತು, ಹಾಗೆ ರೈತರನ್ನು ಕೂಡ ಪೊಲೀಸರು ವಶಕ್ಕೆ ಪಡಿಸ್ಕೊಂಡ್ರು. ಇವಾಗ ಹೇಗಿದೆ ಪರಿಸ್ಥಿತಿ, ಹೇಗಿದೆ ಸಹದೇವ್? ಚೈತ್ರ, ಈಗ ಸದ್ಯ ಹತ್ತರಗಿ ಟೋಲ್ ನಲ್ಲಿ ನಾನು ಕೂಡ ಇದ್ದೇನೆ. ಸದ್ಯದ ಪರಿಸ್ಥಿತಿ ತಿಳಿಗೊಳಿಸುವಂತದ್ದನ್ನ ಪೊಲೀಸರು ಮಾಡಿರುವಂತದ್ದು. ಕಂಪ್ಲೀಟ್ ಆಗಿ ಹತ್ತರಗಿ ಟೋಲ್ ಏನಿದೆ ಅದನ್ನ ಪೊಲೀಸರು ತಮ್ಮ ಏನು ಕಂಟ್ರೋಲ್ಗೆ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಒಂದು ಭಾಗದಿಂದ ಈ ಒಂದು ಸಂಚಾರ ಕೂಡ ಆರಂಭಿಸಿರುವಂತದ್ದು. ಈಗೇನು ತೋರಿಸ್ತಾ ಇದ್ದೇನೆ, ಇದು ಪುಣೆದಿಂದ ಏನು ಬೆಂಗಳೂರು ಕಡೆ ಹೋಗುವಂತ ರಸ್ತೆ. ಇನ್ನೊಂದು ಭಾಗದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೇನೆ. ಇದು ಸದ್ಯ ಏನು ಹತ್ತರಗಿ ಟೋಲ್ ಇದೆ, ಇದೇ ಅಕ್ಷರಶಃ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಕಲ್ಲು ತೂರಾಟ ಕಿಡಿಗೇಡಿಗಳು, ಕೆಲವೊಂದಿಷ್ಟು ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಕೂಡ ನಡೆಸಿದ್ದಾರೆ. ಅದರಲ್ಲಿ ಪೊಲೀಸರಿಗೂ ಕೂಡ ಸಾಕಷ್ಟು ಗಾಯಗಳಾಗಿದ್ದಾವೆ. ಡಿವೈಎಸ್ಪಿ ಸಜ್ಜನ್ ಎಂಬುವರ ಕೈ ಕೂಡ ಮುರಿದಿರುವಂಥದ್ದು. ಇನ್ನೊಂದು ಕಡೆ ಈ ರೀತಿ ಟ್ರಾಫಿಕ್ ಜಾಮ್ ಕೂಡ ಸಾಕಷ್ಟು ಕಿಲೋಮೀಟರ್ ಗಟ್ಟಲೆ ನಿಂತಿರುವಂಥದ್ದನ್ನು ಕೂಡ ವಾಹನಗಳನ್ನು ಗಮನಿಸಬಹುದಾಗಿದೆ. ಇದು ಬೆಂಗಳೂರಿಂದ ಪುಣೆ ಕಡೆ ಬರುವಂತಹ ರಾಷ್ಟ್ರೀಯ ಹೆದ್ದಾರಿ. ಸೊ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿದ್ರೆ ಇನ್ನೊಂದು ಕಡೆ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಸದ್ಯ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ಅಲ್ಲಲ್ಲಿ ಪೊಲೀಸರು ಕೂಡ ಸರ್ಪಗಾವಲನ್ನು ಹಾಕೊಂಡು ಸದ್ಯ ಈಗ ಈ ಒಂದು ಏನು ಟೋಲ್ ಬಂದ್ ಮಾಡೋಕೆ ಬಂದಂತಹ ಕೆಲವೊಂದಿಷ್ಟು ಕಿಡಿಗೇಡಿಗಳು ಸೇರ್ಕೊಂಡಿದ್ರು, ಅವ್ರನ್ನ ಚದುರಿಸುವುದರ ಜೊತೆಗೆ ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಅಂತವರನ್ನು ಕೂಡ ಇದೀಗ ಹುಡುಕುವಂತ ಕೆಲಸವನ್ನ ಸದ್ಯ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ಎಲ್ಲಿ ನೋಡಿದ್ರು ಕೂಡ ಈ ಟೋಲ್ ಬಳಿ ಕಂಪ್ಲೀಟ್ ಆಗಿ ಪೊಲೀಸರೇ ಕಾಣಿಸ್ತಾ ಇರುವಂತದ್ದು. ಮುಂಜಾನೆಯಿಂದಲೂ ಕೂಡ ಈ ಒಂದು ಭಾಗದಲ್ಲಿ ಪೊಲೀಸರು ಸಾಕಷ್ಟು ಹರಸಾಹಸ ಪಟ್ಟು ಈ ಒಂದು ಏನು ಪ್ರತಿಭಟನೆ ನಡೀತಾ ಇತ್ತು. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡದಂತೆ ತಡೆಯೋಕ್ಕೂ ಪ್ರಯತ್ನ ಪಟ್ಟರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದರು. ಪ್ರತಿಭಟನೆ ಶುರುವಾಯಿತು. ಆದರೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ಬಂದು ಕಲ್ಲು ತೂರಾಟ ನಡೆಸಿ ಪ್ರತಿಭಟನೆ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಮಾಡಿದ್ರು ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ಸದ್ಯ ಈಗ ಈ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಕಂಪ್ಲೀಟ್ ಆಗಿ ಶುರುವಾಗಿರುವಂಥದ್ದು. ಇನ್ನೂ ಕೂಡ ಸ್ಥಳದಲ್ಲೇ SP ಭೀಮಾಶಂಕರ್ ಗುಳೆ ಸೇರಿದಂತೆ ಅವರ ತಂಡ ಮೊಕ ಮೂಡಿರುವಂಥದ್ದು. ಏನು ಅಲ್ಲಿ ಬ್ರಿಡ್ಜ್ ಅನ್ನು ತೋರಿಸ್ತೇನೆ ನಾನು. ಸೊ ಅಲ್ಲಿ ಇನ್ನೂ ಕೂಡ ಕೆಲವೊಂದಿಷ್ಟು ರೈತರು ಜಮಾವಣೆ ಆಗಿ ನಿಂತ್ಕೊಂಡಿರುವಂಥದ್ದು, ಆ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿ ಮೇಲ್ಗಡೆ ಬಂದಂತಹ ರೈತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಕ್ಕೆ ಬಂದಿದ್ರು, ರಸ್ತೆಯನ್ನು ತಡೆಯಕ್ಕೆ ಬಂದಿದ್ರು. ಇನ್ನೂ ಕೂಡ ಕೆಲವೊಂದಿಷ್ಟು ರೈತರು ಸ್ಥಳದಲ್ಲೇ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅವ್ರನ್ನ ಕಳಿಸುವಂತ ಕೆಲಸವನ್ನು ಕೂಡ, ಅಂದ್ರೆ ಇಲ್ಲಿ ಸ್ಥಳದಿಂದ ಬೇರೆ ಕಡೆ ಕಳಿಸುವಂತ ಕೆಲಸವನ್ನ ಸದ್ಯ ಈಗ ಅಲ್ಲಿ ಪೊಲೀಸರು ಕೂಡ ಮನವೊಲಿಸ್ತಾ ಇರುವಂತದ್ದು. ಸದ್ಯ ಈಗ ಈ ಒಂದು ಹೋರಾಟದ ಮುಂದಾಳತ್ವ ವಹಿಸಿದಂತಹ ಚುನ್ನಪ್ಪ ಪೂಜಾರಿ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ SP ಕೂಡ ಸ್ಥಳದಲ್ಲೇ ಮೊಕ ಮಾಡಿರುವಂಥದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗದಂತೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿರುವಂಥದ್ದು. ಆದರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಒಂದು ಲಾರಿ ಗ್ಲಾಸ್ ಹೊಡೆದಿರುವಂಥದ್ದು ಮತ್ತು ಒಂದು ಬಸ್ಸಿನ ಗಾಜು ಕೂಡ ಪುಡಿ ಪುಡಿಯಾಗಿದೆ. ಅದರ ಜೊತೆಗೆ 5 ಜನ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಈಗ ಗಾಯಗಳಾಗಿದ್ದಾವೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಸಹದೇವ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ರು. ತಳ್ಳಾಟ ನೂಕಾಟದಲ್ಲಿ ಡಿವೈಎಸ್ಪಿ ಕೈ ಮುರಿತವಾಗಿದೆ. ಕೈಗೆ ಬ್ಯಾಂಡೇಜ್ ಹಾಕೊಂಡು ಬಂದಿದ್ದಾರೆ ಡಿವೈಎಸ್ಪಿ. ಪೊಲೀಸರಿಗೆ ಈ ನಿರೀಕ್ಷೆನೇ ಇರಲಿಲ್ಲ. ಶಾಂತಿಯುತವಾಗಿ ನಡೀತಾ ಇದ್ದಂತ ಪ್ರತಿಭಟನೆ ಏಕಾಏಕಿ ಕಲ್ಲು ತೂರಾಟ ನಡೆಯುತ್ತೆ,
ಇಂಥ ಪರಿಸ್ಥಿತಿಗೆ ಇಂಥ ಹಂತಕ್ಕೆ ತಲುಪುತ್ತೆ ಅಂತ. ಸಹದೇವ್, ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. 9ನೇ ದಿನ ಇದು. 9 ದಿನದವರೆಗೂ ಕೂಡ ಯಾವುದೇ ಸಮಸ್ಯೆಗಳಿರ್ಲಿಲ್ಲ, ಶಾಂತಿಯುತವಾಗಿ ನಡೀತಾ ಇತ್ತು. ಅಲ್ಲಿರುವಂತ ರೈತರು ಕೂಡ ಮಾತನಾಡ್ತಾ ಇದ್ರು, ನಾವ್ ಯಾವತ್ತೂ ಈ ಸಾರ್ವಜನಿಕ ಆಸ್ತಿಗಳಿಗೆ ಹಾನಿ ಮಾಡೋದಿಲ್ಲ, ಜೊತೆಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ, ಕಲ್ಲು ತೂರಾಟ ನಮ್ಮಿಂದ ಆಗಿಲ್ಲ ಅನ್ನೋದಾಗಿ. ಬಟ್ ಅದರ ಪರಿಣಾಮ ಹೇಗಾಗಿದೆ ನೋಡಿ, ಡಿವೈಎಸ್ಪಿ ಅವರ ಕೈ ಮುರಿದು ಹೋಗಿದೆ. ಸಹದೇವ್. ಚೈತ್ರ, ಒಂದ್ ಕಡೆ ಡಿವೈಎಸ್ಪಿ ಅವರ ಕೈ ಮುರಿದಿದೆ, ಇನ್ನೊಬ್ರು ASI ಅವರಿಗೆ ಕೂಡಿ ಹಾಕಿ ಹೊಡೆದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೂ ಕೂಡ ಕರೆದುಕೊಂಡೋಗಿದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಇನ್ನೂ 3 ಜನ, ಇವರಿಬ್ಬರನ್ನು ಹೊರತುಪಡಿಸಿ ಇನ್ನೂ 3 ಜನ ಸಿಬ್ಬಂದಿಗಳಿಗೂ ಕೂಡ ಗಾಯಗಳಾಗಿರುವಂಥದ್ದು. ಇದೇನು ಜಾಗ ಏನು ತೋರಿಸ್ತಾ ಇದ್ದೇನೆ ನಾನು, ಸೊ ಆ ಒಂದು ಜಾಗದಲ್ಲೇ ಈಗ ಏನು ಗಲಾಟೆ ಆಗಿರುವಂಥದ್ದು. ಪೊಲೀಸರಿಗೂ ಕೂಡ ಇಂಥದ್ದೊಂದು ಗಲಾಟೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇರಲಿಲ್ಲ. ಸೊ ಒಂದು ಕಡೆ ಸೇತುವೆ ಮೇಲಿಂದಲೂ ಕೂಡ ಸಾಕಷ್ಟು ಜನ ರೈತರು ಬರ್ತಾರೆ, ಕೆಳಭಾಗದಿಂದಲೂ ಕೂಡ ರೈತರು ಎಂಟ್ರಿ ಆಗ್ತಾರೆ. ಸೊ ಎರಡೂ ಕಡೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಎಂಟ್ರಿ ಆಗ್ತಾರೆ. ಅವರು ರಸ್ತೆ ಮೇಲೆ ಕೂಡಕ್ಕೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಪೊಲೀಸರು ವಿರೋಧ ವ್ಯಕ್ತಪಡಿಸ್ತಾರೆ ಮತ್ತು ಇಲ್ಲಿಂದ ಹೋಗಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ರಸ್ತೆ ಪಕ್ಕದಲ್ಲಿ ನಾವು ಕೂತ್ಕೊಂಡು ಪ್ರತಿಭಟನೆ ಮಾಡ್ತೇವೆ, ಸಂಜೆವರೆಗೂ CM ಅವರ ನಿರ್ಧಾರ ಬರುವವರೆಗೂ ಕೂಡ ನಾವ್ಯಾರು ರಸ್ತೆಗೆ ಇಳಿಯಲ್ಲ ಅನ್ನುವಂತ ಮಾತನ್ನ ಮುಖಂಡರು ಹೇಳ್ತಾರೆ. ಆದ್ರೆ ಇದಕ್ಕೆ ಸೇರಿಕೊಂಡಂತ ಕೆಲವೊಂದಿಷ್ಟು ಕಿಡಿಗೇಡಿಗಳು ಆ ಮುಖಂಡರು ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ರಸ್ತೆಗೆ ಎಂಟ್ರಿಯನ್ನ ಕೊಡ್ತಾರೆ, ಏಕಾಏಕಿ ಕಲ್ತೂರಾಟವನ್ನ ನಡೆಸೋಕೆ ಶುರು ಮಾಡ್ತಾರೆ. ಅಂತದ್ದೊಂದು ಸಂದರ್ಭದಲ್ಲಿ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳದೆ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಮುಂದಾಳತ್ವವನ್ನು ವಹಿಸಿದಂತ ಅಧಿಕಾರಿಗಳ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಿರುವಂತದ್ದು. ಡಿವೈಎಸ್ಪಿ ಕೈ ಕೂಡ ಮುರಿತವಾಗಿದೆ. ಇನ್ನು 5 ಜನ ಡಿವೈಎಸ್ಪಿ ಸೇರಿ 5 ಜನ ಸಿಬ್ಬಂದಿಗಳಿಗೆ ಈಗ ಗಾಯಗಳಾಗಿದ್ದಾವೆ. ಅವ್ರನ್ನು ಕೂಡ ಕಳಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಚೈತ್ರ. ರೈಟ್, ಥ್ಯಾಂಕ್ ಯು ಸಹದೇವ್ ಮಾಹಿತಿಗಾಗಿ.